ಇವಾಗ ನೋಡ್ರಿ ವೆಜಿಟೇಬಲ್ ಮಾರ್ಕೆಟ್ ಅಂತಲ್ಲ ಅಲ್ಲಿ ಬಂದೆ. ಕ್ಯುಕುಂಬರ್ ಅಂತೂ ಭಾಳ ಕಾಸ್ಟ್ಲಿ ಆಗಿಬಿಟ್ಟಿದ್ದು. ಈಗ ಎಷ್ಟಾಗಿದೆ ನೋಡಿದೆ 140 600 ಗ್ರಾಮಿಗೆ. ಎರಡು ತೊಗೊತೀನಿ ಫಸ್ಟ್, ನೋಡಿ ಎಷ್ಟಾಗುತ್ತಂತ. ಸೊ ಟುಡೇ ಮಾರ್ಕೆಟ್ ಕ್ಲೋಸ್. ನೋ ಮಾರ್ಕೆಟ್ ಇನ್ಸೈಡ್ ಟುಮಾರೋ. month second Thursday. 这个礼拜没有，这个礼拜。它是隔周。Every second Thursday. Okay. 今天休，下礼拜没休，再下礼拜休。Okay. ನೋಡ್ರಿ ಎಷ್ಟಾಯಿತು. 这怎么卖啊？1斤70。ಎರಡು ಕ್ಯುಕ್ಯುಂಬರ್ಗೆ 50. 50. ಓಕೆ. ಭಾಳ ದಿವಸ ಐತಿ. ಲಾಸ್ಟ್ ಟೈಮೇನು ಭಾಳ ಕಾಸ್ಟ್ಲಿ ಆಗಿತ್ತು, ಇವಾಗೂ ಅಷ್ಟೇ ಐತಿ. ಸೊ ಅದು ಎರಡು ತೊಗೊತೇನೆ ಅಷ್ಟೇ. ಹೊರಗಡೆ ಮಾರ್ಕೆಟ್ ಇರ್ತಿತ್ತಲ್ಲ ಅದೆಲ್ಲ ಬಂದೈತಿ, ಅಂದರೆ ಇನ್ಸೈಡ್ ಅದ. ಹೊರಗಡೆ ಅಷ್ಟೇ ಇವರು ಅಜ್ಜಿಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ತೊಗೊಂಡು ಬಂದಿರ್ತಾರೆ. ಇವು ಹೊರಗಡೆ ಮಾರ್ಕೆಟ್ ಯಾವಾಗಲೂ ಇರ್ತಾವ, ಸೊ ಅವಷ್ಟೇ ಇದಾವ. ಇದು ನೋಡ್ರಿ ವೀಟ್ ಬೀನ್ ರೋಲ್ ಅಂತ. ಅವರು ಇಲ್ಲೆಲ್ಲ ಚೈನೀಸ್ ಒಳಗೆ ಐತಲ್ಲ, ಸೊ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನೋಡು ಅಂತ ಹೇಳಿದ್ರೆ, ಸೊ ಚೆಕ್ ಮಾಡಿದೆ. ನೋ GMO ಆ ಥರ ಏನೋ ಬರೆದಿದ್ರೆ. ಸೊ ಇದನ್ನು ಕರಿ ಒಳಗೆಲ್ಲ ಹಾಕ್ತಾರಂತೆ. ಸೊ ಬಟ್ $100. ಸೊ ಹಂಗೆ ಟ್ರೈ ಮಾಡೋಕೆ ತೊಗೊಂಡೇನಿ. ನೋಡೋಣ, ಭಾಳ ಅವ್ರು ತಗೋರತ್ತೀರ. ಓಕೆ ಬಾಯ್. ನೋಡ್ರಿ ಒಳಗಡೆ ವೆಜಿಟೇಬಲ್ ಮಾರ್ಕೆಟ್ ಬಂದೈತಿ ಇವತ್ತು. ಸೊ ನಂಗೆ ಗೊತ್ತಿತ್ತು ಎವ್ರಿ ಲೈಕ್ ಮಂತದ ಸೆಕೆಂಡ್ ಆ್ಯಂಡ್ ಫಸ್ಟ್ ಕನ್ಫ್ಯೂಸ್ ಆಗಿ ನಾ ಇವತ್ತು ಬಂದುಬಿಟ್ಟೆ. ಲಾಸ್ಟ್ ವೀಕ್ ಅಂದ್ಕೊಂಡಿದ್ದೆ ಬಂದೈತೆ ಅಂತ, ಬಟ್ ಸೆಕೆಂಡ್ ಥರ್ಸ್ಡೇ ಬಂದಿರ್ತೈತಿ. ಸೊ ಇವಾಗಷ್ಟೇ ಒಂದು ಸ್ವಲ್ಪ ತೊಗೊಂಡು ಹೋಗ್ಬಿಡ್ತೀನಿ. ಇಲ್ಲಿ ನೋಡ್ರಿ ನಾನು ಮೊನ್ನೆ ತೋರಿಸಿದ್ನಲ್ಲ ಕೊರಿಯನ್ ಮೆಲನ್ ಅಂತಾರೆ, ಅದಕ್ಕೆ ಹೆಂಗೆ ಅಂತ. ಇವು ನೋಡ್ರಿ ಇಷ್ಟಕ್ಕೆ $30 ಓನ್ಲಿ. ಎರಡು ತೊಗೊಂಡ್ರೆ 50 ಅಂತ. ಇದನ್ನು ತೊಗೊಂಡ್ರೆ ನಾನು ಮಾರಕ್ಕೆ ಕೊಡ್ಬೇಕು ಅನ್ಸತ್ತೆ, ಅಷ್ಟು ಕೊಡಾಕತ್ತಾರ. ಒಂದೊಂದಂತೂ ಎಷ್ಟು ಕಾಸ್ಟ್ಲಿ ಬಿಟ್ಟಿದಾವೆ. ಇವು ನೋಡ್ರಿ ಹಂಗೆ ಕೂಡ ಅವ್ರು ಫ್ರೀನ, ಬಟ್ ಸುಮೇನೋ $50 ಇಟ್ಟಿದ್ದಾರೆ. ನೋಡ್ರಿ ಇದಕ್ಕೆ ಇಂಥವು ಎರಡಕ್ಕೆ $50 ಅಷ್ಟೇ. ಯಪ್ಪ ಎತ್ತಕ್ಕೂ ಆಗವಲ್ತು, ಎಷ್ಟು ಕಡಿಮೆ ಆಗೈತೆ ನೋಡ್ರಿ ಇದು. ಇವತ್ತು ನೋಡಿ ಮಾರ್ಕೆಟ್ ಬಂದಿತ್ತಲ್ಲ, ಸೊ ಭಾಳ ಏನು ತರಲಿಲ್ಲ. ಈಗ ನೋಡ್ರಿ ಮಾರ್ಕೆಟಿಂದ ಬಂದ ಒಂದು ಸ್ವಲ್ಪ ಇದು ಬಸಳೆ ಸೊಪ್ಪು ತೊಗೊಂಬಂದಿದ್ದೆ. ಸೊ ಅದ್ರದ್ದು ಸಾಂಬಾರು, ಆಮೇಲೆ ಇಲ್ಲಿ ಹಾಲು ಕಾಸಕ್ಕಿಟ್ಟೀನಿ. ಇಲ್ಲಿ ತುಪ್ಪ ಆಗಿತ್ತ, ಸೊ ಹಂಗೆ ತುಪ್ಪನೂ ಮಾಡತ್ತೀನಿ. ಇದು ಹಾಲು ಮೊಸರು ಮಾಡೋಕೆ. ಆಮೇಲೆ ಇಲ್ಲಿ ರಾಗಿ ಅಂಬ್ಲಿ ಮಾಡ್ಬೇಕನ್ನತ್ತೀನಿ, ಭಾಳ ದಿವಸ ಮಾಡಿರಲಿಲ್ಲ. ಸೊ ನೋಡ್ರಿ ಹಿಟ್ಟು ಮತ್ತು ಅದು ಮೊಸರು ಇರ್ತಲ್ಲ ಅದನ್ನೆರಡು ಮಿಕ್ಸ್ ಮಾಡಿ ಹಿಂಗೆ ಇಟ್ಟಿದ್ದೀನಿ ಈಗ. ಸೊ ಹಿಂಗೆ ಬಿಸಿ ಮಾಡಬೇಕು. ಆಮೇಲೆ ಅನ್ನ ಅಷ್ಟೇ ಮಾಡ್ತೀನಿ. ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟಿಗೆ ಇವತ್ತು ಕಾರ್ಲಿಕಾಯಿ ಇರುತ್ತಲ್ಲ, ಅಂದರೆ ಹಾಗಲಕಾಯಿ ಅದ ಮತ್ತು ಚಪಾತಿನೂ ಮಾಡಿದ್ದೆ. ಸೊ ಚಪಾತಿ ಆಗೈತಿ, ಜಸ್ಟ್ ಅನ್ನ ಸಾಂಬಾರು, ಆಮೇಲೆ ಇದು ಅಂಬ್ಲಿ. ಈಗ ನೋಡ್ರಿ ಮಾರ್ಕೆಟಿಗೆ ಹೋಗಿದ್ದಲ್ಲ, ಸೊ ಏನೇನು ತೊಗೊಂಬರ್ತೀನಿ ಹಂಗೆ ತೋರಿಸ್ತೀನಿ. ಈಗ ನೋಡ್ರಿ ಮಾರ್ಕೆಟಿಗೆ ಹೋಗಂದಲ್ಲ, ಸೊ ಹಂಗೆ ಏನೇನು ತಂದೇನು ತೋರಿಸ್ತೀನಿ ನಿಮ್ಗೆ. ಸೊ ಇದು ನೋಡ್ರಿ ಕ್ಯಾಬೇಜ, ಇದಕ್ಕೆ $60. ನಾ ಇದಕ್ಕೆ ರುಪೀಸ್ ಒಳಗೆ ಎಷ್ಟು ಆಗ್ತಿದ್ದೆ ಅಂತ ಹಾಕ್ತೀನಿ. ಆಮೇಲೆ ಇದು ಬನಾನಾ, ಇದಕ್ಕೆ 70. ಆಮೇಲೆ ಇದು ಇದಕ್ಕೇನೋ ಅಂತಾರಲ್ಲ ಬೂದುಗುಂಬಳಕಾಯಿ ಆ ಥರಲ್ಲ, ಸೊ ಇದಕ್ಕೆ 40. ಆಮೇಲೆ ಇದು ಅಲ್ಲಿ ತೋರಿಸಿದ್ನಲ್ಲ ವೀಟ್ ರೋಲ್ ಅಂತ ಏನೋ ಹೇಳಿದ್ರಂತ, ಇದಕ್ಕೆ $100. ಆಮೇಲೆ ಇದು ಸ್ವೀಟ್ ಪೊಟ್ಯಾಟೊ, ಇದಕ್ಕೆ $60. ಆಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಇದಾವೆ, ಕ್ಯಾಪ್ಸಿಕಮ್ ಇದಕ್ಕೆ $50. ಆಮೇಲೆ ನೋಡಿರಿ ಈ ಥರ ಬದನೆಕಾಯಿ, ಇದಕ್ಕೆ $60. ಆಮೇಲೆ ಇದು ನೋಡಿರಿ ಕುಕುಂಬರ, 2 ಕುಕುಂಬರಿಗೆ $50. ಇದು ಒಂದು ದಿವಸಕ್ಕೆ ಆಗ್ಬಿಡುತ್ತೆ ನಮ್ಗೆ. ಸೊ ಕುಕುಂಬರ್ ಭಾಳ ಕಾಸ್ಟ್ಲಿ ಆಗಿಬಿಡೋದು ಈ ಸಲ. ಇಷ್ಟೇ ವೆಜಿಟೇಬಲ್ಗೆ ಆಲ್ಮೋಸ್ಟ್ $1000 ಮೇಲೆ ಆಯ್ತಾ. ಆಮೇಲೆ ಈ ಸಲ ಕೊರಿಯಂಡ್ರ್ ಅಂತೂ ಸಿಗಲಿಲ್ಲ, ಮಾರ್ಕೆಟ್ ಬಂದಿತ್ತಲ್ಲ, ಸೊ ಅದು ಒಳಗಡೆ ಅಷ್ಟು ಸಿಗ್ತೈತಿ. ಸೊ ಲಾಸ್ಟ್ ಟೈಮ್ ಹೋದಾಗಂತೂ $75 ಆಗಿರ್ತದೆ. ಯಾಕಂದರೆ ಈಗ ಮೇಲಿನ ಮೇಲೆ ಟೈಪೂನೆಲ್ಲ ಬಂದಲ್ಲ, ಸೊ ಅದಕ್ಕೆ ಮೇ ಬಿ ಎಲ್ಲ ಕಾಸ್ಟ್ಲಿ ಆಗಿರೋ ಅನ್ಸುತ್ತೆ. ನೀನೇನು ಒಂದು ಬಂದಿತ್ತು ಟೈಪೂನ, ನಾವಿಟ್ಟು ಅಲ್ಲಿ ಅಷ್ಟು ಆಗಲಿಲ್ಲ. ಆದರೆ ಸೌತ್ ಸೈಡೆಲ್ಲ ಭಾಳ ಆಗೈತಿ ಗಿಡಗಳು, ಅದೆಲ್ಲ ಬಿದ್ದಾವಂತ.
ಇವಾಗ ಅಲ್ಲಿ ಫ್ರೈ ಊಟ ಮಾಡಬೇಕು. ನೋಡಿ ಸಾಂಬಾರು ರೆಡಿ ಆಯಿತು. ಇಲ್ಲಿ ಅಂಬ್ಲಿನೂ ರೆಡಿ ಆಗೈತಿ, ಇಲ್ಲಿ ತುಪ್ಪ ರೆಡಿ ಆಯಿತು. ಇನ್ನು ಅನ್ನ ಹಾಕಿ ಊಟ ಮಾಡೋದು. ಇದು ನೋಡ್ರಿ ಲಂಚ್ ಚಪಾತಿ ಒಂದು ಮಾರ್ನಿಂಗ್ ಇತ್ತು. ಇದು ಕರ್ಲಿಕಾಯಿ ಪಲ್ಯ, ಸಾರು, ಅನ್ನ. ಇವಾಗ ಊಟ ಮಾಡ್ತೀವಿ. ನೋಡ್ರಿ ಊಟ ಅಲ್ವಾ ಆಯ್ತು. ಸೊ ಇದು ನೋಡ್ರಿ ನಾನು ಆಯಿಲ್ ಅದು ಫ್ರೈ ಮಾಡೋದಿರ್ತಿದ್ಲ, ಅದಕ್ಕೆ ಸ್ಟೀಲ್ ಯೂಸ್ ಮಾಡ್ತೀನಿ. ಹೆಂಗಾಗ್ಬಿಟ್ಟೈತೆ ನೋಡ್ರಿ ಇದು ಆಯಿಲ್ ಫ್ರೈ ಮಾಡೋಣ. ಸೊ ಅದಕ್ಕೆ ಇವಾಗ ಹೆಂಗೆ ಕ್ಲೀನ್ ಮಾಡೋದಂದ್ರೆ ಹಾಟ್ ವಾಟ್ರ್, ಆಮೇಲೆ ಡಿಶ್ ವಾಷರ್ ಲಿಕ್ವಿಡ್ ಇರ್ತೈತಿಲ್ಲ ಅದು, ಆಮೇಲೆ ಬೇಕಿಂಗ್ ಸೋಡಾನ ಇದ್ರೊಳಗೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋದು. ನಾ ಆಮೇಲೆ ತೋರಿಸ್ತೀನಿ ಹೆಂಗೆ ಕ್ಲೀನ್ ಆಗ್ತೈತೆ ಅಂತಿದೆಲ್ಲ. ನೋಡಿರಿ ಇದೆಲ್ಲ ಹಿಂಗಾಗೈತಲ್ಲ. ಸೊ ಇವಾಗ ಕ್ಲೀನ್ ಮಾಡ್ತೀನಿ. ಸ್ಟೀಲ್ದಾಗ ಆಯಿಲ್ದಾಗ ಏನಾದರೂ ಫ್ರೈ ಮಾಡ್ರೆ ಈ ಥರನೇ ಆಗ್ತೈತಿ. ಸೊ ಅದಕ್ಕೆ ನಾನು ಒಂದು 3-4 ಟೈಮ್ಸ್ ಎಲ್ಲ ಆಯಿಲ್ದೆಲ್ಲ ಫ್ರೈ ಆದಮೇಲೆ ಇದನ್ನು ಕ್ಲೀನ್ ಮಾಡ್ತೀನಿ. ಇದು ನೋಡ್ರಿ ಬೇಕಿಂಗ್ ಸೋಡಾ. ಇದು ಒಂದು 20 ನಿಮಿಷ ಕುದಿಲಿ ಹಿಂಗೆ. ಈಗ ನೋಡ್ರಿ ಒಂದು 20 ಮಿನಿಟ್ಸ್ ಬಾಯ್ಲ್ ಮಾಡಿದೆ ಹಂಗೆ. ಈಗ ನೋಡ್ರಿ ಸ್ವಲ್ಪ ಸೈಡಿಂದೆಲ್ಲ ಉಚ್ಚೊಂಟೈತಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಂದ್ ಮಾಡಿ ಹಂಗೆ ಬಿಡೋದು. ಆಮೇಲೆ ಸ್ವಲ್ಪ ಸ್ಕ್ರಬ್ ಇದು ಮಾಡಿದರೆ ಎಲ್ಲ ಕ್ಲೀನ್ ಆಗ್ತೈತಿ. ಸ್ಕ್ರಬ್ ಮಾಡ್ತೀನಿ. ನೋಡ್ರಿ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಯಿತು. ಭಾಳ ಏನು ಸ್ಕ್ರಬ್ ಮಾಡಬೇಕಾಗಿಲ್ಲ, ಜಸ್ಟ್ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಎಲ್ಲ ಹೊಂಟ್ಬಿಡ್ತೈತಿ. ಇದು ಹೊರಗಡೆ ಒಂದು ಸ್ವಲ್ಪ ಉಳಿತು, ಯಾಕಂದ್ರೆ ಹಿಂಗೆ ಬಿಸಿ ಇಟ್ಟರೋಗೋ ಇದನ್ನ ಬಾಯ್ಲ್ ಮಾಡಬೇಕಲ್ಲ, ಅಷ್ಟು ದೊಡ್ಡದೈತಿ ಅದನ್ನು. ನೋಡ್ರಿ ಎಷ್ಟು ಕ್ಲೀನ್ ಆಯಿತು. ಸ್ವಲ್ಪ ಏನು ಹಿಂಗೆ ಎಣ್ಣೆದು ಈ ಥರ ಏನೂ ಉಳಿದಿಲ್ಲ, ಅಷ್ಟು ಕ್ಲೀನ್ ಆಯಿತು. ಸೊ ನಾನು ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದ್ದೆ, ಇದು ಕರೆಕ್ಟಾಗಿ ವರ್ಕ್ ಆಗಿತ್ತು, ಅದಕ್ಕೆ ಈ ಸಲ ನಿಮ್ಗೆ ತೋರಿಸಿದೆ. ಸೊ ಹಿಂಗೆ ಒಂದು 3-4 ಟೈಮ್ಸ್ ಎಲ್ಲ ಆಯಿಲ್ದ ಹಿಂಗೆ ಯೂಸ್ ಮಾಡಿದಾಗ ಆಮೇಲೆ ಹಿಂಗೆ ಕ್ಲೀನ್ ಮಾಡ್ಬೋದು. ನೋಡ್ರಿ ಎಷ್ಟು ಕ್ಲೀನ್ ಆಯ್ತು. ಹಿಂದಿಂದಷ್ಟು ಸ್ವಲ್ಪ ಉಳಿದೈತಿ, ಬಟ್ ನೋಡ್ರಿ ಒಳಗಡೆ ಹೆಂಗಾಯ್ತು. ಸೊ ನೋಡ್ರಿ ಹೆಂಗೆ ಅನ್ನಿಸ್ತು ನಿಮ್ಗೆ ಹೇಳ್ರಿ ಇದು. ಈಗ ನೋಡ್ರಿ ರೇಯಾಂಶನ್ ಕರ್ಕೊಂಬರಕ್ಕೆ ಬಂದಿನ ಕೆಳಗೆ ಬಸ್ ಬರ್ತೈತಿ. ಈಗ ನಾ 4:30 ಮುಂದೆ ಕಾಲ್ ಮಾಡ್ತಾರೆ ಅವ್ರು, ಆಮೇಲೆ ಬರುತ್ತೆ. ಇಲ್ಲಿ ನೋಡ್ರಿ ಈವ್ನಿಂಗ್ ಆದಮೇಲೆ ಇಲ್ಲಿನೂ ಏಜ್ ಆದವ್ರನ್ನ ಹಿಂಗೆ ವಾಕಿಂಗ್ ಕರ್ಕೊಂಬಂದಿರ್ತಾರೆ. ಇವ್ರು ನೋಡ್ರಿ ಎಲ್ಲನೂ ಆಲ್ಮೋಸ್ಟ್ 90 ಮೇಲೆ ಇದಾರ ಅನ್ಸುತ್ತೆ. ನನ್ನ ಫ್ರೆಂಡ್ ನೋಡಿ ಶಿಲ್ಪ ಬರ್ತಾ ಇದ್ದಾಳೆ. ನೀವು ನೋಡಿರ್ಬೋದು, ಒಂದು ವ್ಲಾಗ್ ಮಾಡಿದ್ವಿ ಅವ್ರ ಜೊತೆ, ಯೂನಿವರ್ಸಿಟಿ ಎಲ್ಲ ಹೆಂಗೆ ಅಪ್ಲೈ ಮಾಡೋದು ಅದೆಲ್ಲ ಅಂತೇಳಿ. ಅವ್ರ ಮಗನೂ ಇವಾಗ ಇಲ್ಲೇ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಇಲ್ಲಿ ನೋಡ್ರಿ ಬದ್ನಿಕಾಯಿ ಗಿಡ ಬಂದಿದ್ವಿ. ಸೊ ನೋಡ್ರಿ ಬದ್ನಿಕಾಯಿ ಆಗ್ತಾವಂತ. ಇವತ್ತು ನೋಡ್ರಿ ಚಹಾ ಕುಡಿಯತ್ತಿಲ್ಲ,
ಯಾಕಂದ್ರೆ ನಾನು ಡೈಲಿ ಕುಡಿಯೋಂಗಿಲ್ಲ, ಸುಮ್ಮನೆ ಯಾವಾಗಲಾದ್ರೂ ಅಷ್ಟು ಕುಡಿತೀನಿ. ಕುಡಿಬೇಕು ಅನಿಸಿದ್ರೆ ಅಷ್ಟೇ. ಇವತ್ತು ಕುಡಿಯೋದು ಬೇಡ ಅನ್ಸೈತಿ. ಬೇಗ ಊಟ ಮಾಡಿದೆ ಹೆಂಗಾದ್ರೂ 7 ಗಂಟೆಗೆ. ಮತ್ತು ಇವಾಗ ಆಲ್ಮೋಸ್ಟ್ 6:30 ಯಾಕೆ ಬಂತ, 6 ಬಂತ. ಸೊ ಈಗ ಕುಡಿದೆ ಅಂದ್ರೆ ಮತ್ತು ಊಟಕ್ಕೆ ಹಸಿವಾಗಂಗಿಲ್ಲ. ಅದಕ್ಕೆ ಕುಡಿದ್ರೆ 5 ಗಂಟೆ ಇಲ್ಲಾಂದ್ರೆ 4:30 ಕುಡಿತೀನಿ ನಾನು. ಆಫ್ ಮಾಡು. ಇವಾಗ ನೋಡ್ರಿ ಡಿನ್ನರದು ಮುಗಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ವಾಕಿಂಗ್ ಬಂದಿದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ. ಹೋಪ್ ನಿಮ್ಮೆಲ್ಲರಿಗೂ ಚಲೋ ಅನಿಸ್ತಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ವಿಡಿಯೋಸ್ ಹೆಂಗೆ ಅನ್ಸುತ್ತವೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೆಕ್ಸ್ಟ್ ವ್ಲಾಗ್ಗಳು ಸಿಗ್ತೀನಿ. ಬಾಯ್, ಟೇಕ್ ಕೇರ್. ರೇಯಾನ್ಶ್ ನೋಡ್ರಿ ಬಾಸ್ಕೆಟ್ಬಾಲಿಗೆ ಹಾಕ್ತಾನೆ. ಹಾಕ. ಆಲ್ಮೋಸ್ಟ್ ಹೋಗಿತ್ತು ರೇಯಾನ್ಶ್. ಡಾಗ್ಗಳನ್ನೆಲ್ಲ ವಾಕಿಂಗ್ ಕರ್ಕೊಂಬರ್ತಾರೆ ಇವ್ರು ನೈಟ್ ಒಂದ್ಸಲ. ರೇಯಾನ್ಶ್ ಏನು ಮಾಡತ್ತೆ ಅಲ್ಲಿ? ಏನದ?